ಮೈಸೂರು ಜಿಲ್ಲೆ ಹುಣಸೂರು ನಗರದ ಹನುಮ ಜಯಂತಿಗೆ ಕ್ಷಣಗಣನೆ ಆರಂಭವಾಗಿದೆ. ನಾವೀಗ ಹುಣಸೂರಿನಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು ಹುಣಸೂರು ನಗರ ಇವತ್ತು ಕೇಸರಿಮಯವಾಗಿದೆ. ಹನುಮ ಜಯಂತಿಯ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ನೀವು ನೋಡ್ತಾ ಇರುವಂಥದ್ದು ಹನುಮನ ಒಂದು ಮೂಲ ವಿಗ್ರಹವನ್ನು, ಈ ಮೂಲ ವಿಗ್ರಹದ ಒಂದು ಮೆರವಣಿಗೆಯನ್ನು ಹುಣಸೂರಿನ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಗ್ತದೆ. ಇದರ ಜೊತೆಗೆ ಒಟ್ಟು 10ಕ್ಕೂ ಹೆಚ್ಚು ಟ್ಯಾಬ್ಲೋಗಳಿವೆ. ಹನುಮನ ವಿವಿಧ ರೂಪಗಳ ಒಂದು ಬೃಹದಾಕಾರದ ಮೂರ್ತಿಗಳನ್ನು ನೀವು ಕಾಣ್ತಾ ಇರ್ಬೋದು. ಅಂದರೆ ಎಲ್ಲ ರೀತಿಯಾದಂಥ ಹನುಮನ ವಿಗ್ರಹಗಳ ಮೆರವಣಿಗೆಯನ್ನು ಇವತ್ತು ಹುಣಸೂರು ನಗರದಲ್ಲಿ ಮಾಡಲಾಗ್ತದೆ. ಮತ್ತೊಂದು ಪ್ರಮುಖವಾದಂಥದ್ದು ರಾಮ, ಲಕ್ಷ್ಮಣ, ಸೀತೆ ಹಾಗೂ ಹನುಮನ ಪಂಚಲೋಹದ ವಿಗ್ರಹ ಏನಿದೆ ಅದನ್ನು ಸಹ ಈ ಒಂದು ಟ್ರ್ಯಾಕ್ಟರ್ನಲ್ಲಿ ಪ್ರತಿಷ್ಠಾಪಿಸಲಾಗಿದೆ. 10ಕ್ಕೂ ಹೆಚ್ಚು ಹನುಮನ ವಿಗ್ರಹಗಳು ಮತ್ತು ಹನುಮನ ಗದೆ ಸೇರಿದಂತೆ ಎಲ್ಲವನ್ನೂ ಸಹ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಾಗ್ತದೆ. ಸಾವಿರಾರು ಭಕ್ತರು, ಹನುಮ ಭಕ್ತರು ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ. ಈ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಈ ಬಾರಿ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಒಂದು ಲೋಕಾರ್ಪಣೆ ಆಗ್ತಾ ಇದೆ, ಅದರ ಒಂದು ಮಾದರಿಯನ್ನು ಸಹ ಈ ಒಂದು ಮೆರವಣಿಗೆಯಲ್ಲಿ ಇಡಲಾಗ್ತಾ ಇದೆ. ಅಂದರೆ ಹನುಮ ಜಯಂತಿ ಅಂತ ಹೇಳಿದ್ರೆ ಹುಣಸೂರಿನಲ್ಲಿ ಅದಕ್ಕೊಂದು ವಿಶೇಷವಾದಂತಹ ಪರಂಪರೆ ಇದೆ. ಮತ್ತು ಹಿಂದಿನಿಂದಲೂ ಸಹ ನಡೆದುಕೊಂಡು ಬರುವಂತಹ ಒಂದು ಆ ಪರಂಪರೆಯನ್ನು ಮುಂದುವರಿಸಿ ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಅಂದರೆ ಒಂದು ಅದ್ಧೂರಿಯಾದಂತಹ ಮೆರವಣಿಗೆಗೆ ಇಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಮೆರವಣಿಗೆಯ ಆಕರ್ಷಣೆ ಅಂತ ಹೇಳಿದ್ರೆ ಹನುಮನ ವಿವಿಧ ರೂಪದ ವಿಗ್ರಹಗಳು ಇಲ್ಲಿ ನೀವು ನೋಡ್ತಾ ಇರ್ಬೋದು. ಅಂದರೆ ಹನುಮಂತ ತನ್ನ ಎದೆಯನ್ನು ಬಗೆದು ರಾಮ, ಲಕ್ಷ್ಮಣ, ಸೀತೆಯನ್ನು ತೋರಿಸಿದಂತಹ ಒಂದು ಮಾದರಿಯ ವಿಗ್ರಹವನ್ನು ಇಲ್ಲಿ ಇಡಲಾಗಿದೆ. ಇದಾದ ನಂತರ ಮತ್ತೊಂದು ಶಿವನ ತ್ರಿಶೂಲದ ಜೊತೆಗೆ ಹನುಮಂತನ ಆಯುಧ ಅಂತ ಹೇಳ್ಬೋದು, ಏನು ಗದೆ ಇದೆ, ಆ ಗದೆಯನ್ನು ಸಹ ಇಲ್ಲಿ ಇರಿಸಲಾಗಿದೆ. ಸೊ ಇದರ ನಂತರ ಇರುವಂಥದ್ದು ಹನುಮನ ಒಂದು ಉಗ್ರ ರೂಪ. ಅಂದರೆ ಹನುಮ ತನ್ನ ಕೈಯಲ್ಲಿ ಏನು ಕೇಸರಿ ಧ್ವಜವನ್ನು ಹಿಡ್ಕೊಂಡು ಮತ್ತೊಂದು ಕೈನಲ್ಲಿ ಗದೆಯನ್ನು ಹಿಡಿದುಕೊಂಡಂತಹ ಈ ಒಂದು ವಿಗ್ರಹ ಇದೆ. ಇದು ಸಹ ಇವತ್ತಿನ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದೆ. ಮತ್ತೊಂದು ಓಂ, ಬೃಹದಾಕಾರದ ಓಮನ್ನು ಬರೆದು ಅದರಲ್ಲಿ ರಾಮ, ಲಕ್ಷ್ಮಣ, ಸೀತೆ ಹಾಗೂ ಆಂಜನೇಯನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇದಾದ ನಂತರ ದತ್ತಾತ್ರೇಯ, ಅಂದರೆ ಗುರುಪೂರ್ಣಿಮೆ ಇರುತ್ತೆ. ಸೊ ದತ್ತಾತ್ರೇಯನ ಪೂಜಿಸಲಾಗ್ತದೆ. ದತ್ತಾತ್ರೇಯನ ಒಂದು ಆಕರ್ಷಕ ವಿಗ್ರಹವನ್ನು ಸಹ ಇಲ್ಲಿ ಇರಿಸಲಾಗಿದೆ. ಇದರ ಜೊತೆಗೆ ಅಂತಿಮವಾಗಿ ಮತ್ತೊಂದು, ಅಂದರೆ ಈ ಒಂದು ಹುಣಸೂರಿನ ಒಂದು ಪ್ರತೀಕ ಅಂತಲೇ ಹೇಳ್ಬೋದು, ಆ ಬೃಹದಾಕಾರದ ಆಂಜನೇಯ. ಸೊ ಆ ಆಂಜನೇಯನ ಒಂದು ವಿಗ್ರಹವನ್ನು ಸಹ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಸೊ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಹನುಮ ಜಯಂತಿಯ ಆಕರ್ಷಕ ಮೆರವಣಿಗೆ ಆರಂಭವಾಗ್ತದೆ. ಹುಣಸೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸ್ತದೆ. ಹೀಗಾಗಿಯೇ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಬಿಗಿ ಬಂದೋಬಸ್ತ್ಗಳನ್ನು ಮಾಡಿದ್ದಾರೆ. ಇವತ್ತು ಹುಣಸೂರು ನಗರ ಹನುಮ ಜಯಂತಿ ಮೆರವಣಿಗೆ ಪ್ರಯುಕ್ತವಾಗಿ ಕೇಸರಿಮಯವಾಗಿದೆ. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.